ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದಲ್ಲಿ ತಾಲೂಕು ಪಂಚಾಯಿತಿ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಡಾಕ್ಟರ್ ವೆಂಕಟೇಶ್ ಬಾಬು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅನುಪಸ್ಥಿತಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. 8/6/2026 ರಂದು ಜರುಗಿದ 5 ಗ್ಯಾರಂಟಿ ಯೋಜನೆ ಸಮಿತಿ ಸಭೆ ನಡವಳಿಕೆಗಳನ್ನು ಬಗ್ಗೆ ಚರ್ಚೆ ನಡೆಸಲಾಯಿತು. 5 ಗ್ಯಾರಂಟಿ ಯೋಜನೆ ಸಮಿತಿ ಸಭೆಯನ್ನು ತಾಲೂಕು ಪಂಚಾಯತ್ ಮಂಥನ ಸಭಾಂಗಣದಲ್ಲಿ ಜರುಗಿಸಲಾಯಿತು. ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗಂಗಾವತಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಗಂಗಾವತಿ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಜೆಸ್ಕಾಂ ಉಪವಿಭಾಗ ಗಂಗಾವತಿ, ಘಟಕ ವ್ಯವಸ್ಥಾಪಕರು ಕೆಎಸ್ಆರ್ಟಿಸಿ ಗಂಗಾವತಿ, ಉದ್ಯೋಗ ಭರವಸೆ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಕೊಪ್ಪಳ ಸಭೆಯಲ್ಲಿ ನಡವಳಿಕೆ ಬಗ್ಗೆ ಇಲಾಖೆವಾರು ಪ್ರಸ್ತಾವನೆ ಸಲ್ಲಿಸಲಾಯಿತು. ಕಾರ್ಯಕ್ರಮ ವೇದಿಕೆಯಲ್ಲಿ ರಾಮರೆಡ್ಡಿ ಪಾಟೀಲ್, ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತ್ ಗಂಗಾವತಿ, ಎಸ್ಟಿ ಖಾದ್ರಿ, ಜಿಲ್ಲಾ ಮಟ್ಟ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಉಪಾಧ್ಯಕ್ಷರು ಕೊಪ್ಪಳ, ಆನಂದ್ ಅಲಸಕರ್, ಜಿಲ್ಲಾ ಮಟ್ಟ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸದಸ್ಯರು ಕೊಪ್ಪಳ. 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ಇಲಾಖೆವಾರು ಪ್ರಸ್ತಾವನೆ ಇದರಲ್ಲಿ ಅಂಥದ್ದೇ ಕಾರ್ಡುಗಳು ಎಷ್ಟಿದ್ದಾವೆ? 2,962 ಡಿಪ್ಲೊಮಾದವರಿಗೆ 18 ಜನ ಟೋಟಲು 962 ಜನ ಆಗಿದೆ ಸರ್. ಡಿಗ್ರಿಯವರಿಗೆ 10,55,82,000 ರೂಪಾಯಿ ಡಿಗ್ರಿಯವರಿಗೆ ಆಗಿದೆ ಸರ್. ಆಮೇಲೆ ಡಿಪ್ಲೊಮಾದವರಿಗೆ 5,11,500 ರೂಪಾಯಿ ಸರ್. ಟೋಟಲ್ ಬಂದ್ಬಿಟ್ಟು 10,60,33,500 ರೂಪಾಯಿ ಇಲ್ಲಿವರೆಗೂ ಮೇ ತಿಂಗಳವರೆಗೂ ಡಿಗ್ರಿ ಆಗಿದೆ ಸರ್. ಇದನ್ನ ವಿಡ್ರಾ ಆಗೋದಕ್ಕೆ ಫ್ರೀಸ್ ಮಾಡ್ರಿ ಬರೀರಿ, ಫಸ್ಟ್ ಫ್ರೀಸ್ ಆಗಲಿ, ಆಮೇಲೆ ಫರ್ದರ್ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಸರ್ಕಾರಕ್ಕೆ ಬರೋದ್ಮೇಲೆ ಅಂಗನವಾಡಿ ಅದು ಬೇಕು. ನೋಟಿಸ್ ಕೊಟ್ಟು ಇಲ್ಲ ಇದು ಮಾಡಿ ಸರ್, ವಿಚಾರ ಮಾಡ್ತೀವಿ. ಸರ್ಕಾರದಿಂದ ಈಗಾಗಲೇ ಎಷ್ಟು ಇಂತನ ಪೇಮೆಂಟ್ ಆಗೈತಿ ಈಗ ಆ ತಿಂಗಳ ನೋಡ್ಕೊಂಡು ಅಷ್ಟು ಅಮೌಂಟನ್ನು ಫ್ರೀಸ್ ಮಾಡಿಸಿ, ಡೆತ್ ಡೇಟಿಂದ ಏನು ಪೇಮೆಂಟ್ ಆಗಿರ್ತೈತಿ ಅಷ್ಟು ಅಮೌಂಟ್ ಫ್ರೀಸ್ ಮಾಡಿಸಿ ನೀವು ವರದಿ ಡಿ ಡಿ ಕಳಿಸಿದ್ರೆ ಗೌರ್ಮೆಂಟಿಂದ ಅದನ್ನು ವಿಡ್ರಾಗೆ ಅವಕಾಶ ಆಗ್ತದೆ. ಆಮೇಲೆ ಗೃಹಲಕ್ಷ್ಮಿದು ಈಗ 2 ಸೊಲೆಗೆ ತಹಸೀಲ್ ಆಫೀಸ್ನವ್ರು ನನಗೆ ಇಲ್ಲಿ ಕರ್ಸಾರ, ಕೋರ್ಟಿಂದ ಆರ್ಡರ್ ಬೇಕಂತ ಬಂದರು ಅವರು. ನಾನು ಅಫಿಡೇವಿಟ್ ಏನೋ 20 ರೂಪಾಯಿ ಬಾಂಡ್ ಇತ್ತಲ್ಲ, ಆ ಥರ ಅಫಿಡೇವಿಟ್ ಕೊಟ್ಟು ಇವ್ರಿಗೆ ಏನೋ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಅದು ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ. ಇವ್ರು ಬಸ್ ಚಾರ್ಜ್ ಕೊಟ್ಟು ಅಲ್ಲಿಗೆ ಹೋಗೋಕ್ಕಂತೂ ಆಗಲ್ಲ. ಅದು ಸ್ವಲ್ಪ ಮಿಸ್ಗೈಡ್ ಆಗತೈತಿ. ಅದು ಏನಂತಾರೆ ಕ್ಲಾರಿಫೈ ಕೊಟ್ಟರೆ ನಾವು ಸ್ವಲ್ಪ ಅಡ್ವರ್ಟೈಸ್ ಮಾಡ್ತೀವಿ, ಈ ಥರ ಇಲ್ಲ ಅಂತೇಳಿ. ಚೀಲುಡಿ ಅಂದರೆ ಭೈಸುಡಿ ಅಂತಾರೆ ಜನ, ಅದಕ್ಕೋಸ್ಕರ ಅದು ಬಡವರಿಗೆ ಹೊರತಾಗುತ್ತಾ ಆ ದೃಷ್ಟಿಯಿಂದ ಸ್ವಲ್ಪ ಜಿಲ್ಲಾಂತದಲ್ಲಿ ವಿಸಿ ಸರ್ ಮಾಡಿ ಸರ್. ಶೆಡ್ಯೂಲ್ ಪ್ರತಿ ಸರ್ ಬಂದ ಮೇಲೆ ರಿವೆರಿಫಿಕೇಶನ್ ಮಾಡಲಿಕ್ಕೆ ಅವ್ರು ಯಾಪ್ ಮಾಡ್ತಾರೆ ಸರ್. ಯಾಪ್ ಮೂಲಕ ಅವರಿಗೆ ವೆರಿಫಿಕೇಶನ್ ಮಾಡಿ ಮತ್ತೆ ಅದರಲ್ಲಿ ಏನಾದರೂ ಫೇಲ್ ಆಯ್ತು ಅಂಥವ್ರು ಮಾತ್ರ ಅವ್ರ ಲೊಕೇಶನ್ ಇದು ಮಾಡಿಕೊಡ್ತಾರೆ ಸರ್. ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡೋದು ಸರ್. ಹೆಡ್ ಆಫೀಸ್ ಅಂತ ಪ್ರಧಾನ ಕಚೇರಿ ಹೆಡ್ ಆಫೀಸಲ್ಲಿ ಕೂಡ ವೆರಿಫಿಕೇಶನ್ ಮಾಡ್ತಾರೆ ಸರ್. ಉಳಿದ್ರು ಮಾತ್ರ ನಮಗೆ ಕಳಿಸ್ತಾರೆ ಸರ್. ಅದನ್ನು ಅವ್ರಿಗೆ ಅರ್ಜಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿ 3 ವರ್ಷ ಆಯಿತು. ಯೋಜನೆ ಪ್ರಾರಂಭ ಆಯಿತು. ಅದಕ್ಕೆ ಅಂಗವಾಗಿ ಒಂದು ವಾರದಲ್ಲಿ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಹೇಳಿದರೆ, ಒಂದು ಗ್ರಾಮ ಪಂಚಾಯತಿ ಲೆವೆಲ್ಲು ಎಲ್ಲ ನಮ್ಮ ಕೆಲವೊಂದಿಷ್ಟು ಒಂದು 50ರಿಂದ 100 ಬೆನಿಫಿಷರಿ ಎಲ್ಲ ಅಂಗನವಾಡಿ ವರ್ಕರ್ ಮತ್ತು ನಮ್ಮ ಗ್ಯಾರಂಟಿ ಸದಸ್ಯರು, ಅಧ್ಯಕ್ಷರು ಎಲ್ಲ ಸೇರಿ ಒಂದು ಪ್ರೋಗ್ರಾಮ್ಸ್ ಮಾಡಬೇಕೀಗ 2-3 ದಿನದಲ್ಲಿ ಅಲ್ವಾ. ಮಾಧ್ಯಮದಲ್ಲಿ ಬಂದಾಗ ಸ್ಪಷ್ಟೀಕರಣ ಕೊಡಬೇಕಂತ ನಾವು ಇಷ್ಟೆಲ್ಲ ಕೆಲಸ ಮಾಡಿ ಯಾಕೆ ಅನ್ಸ್ಕೋಬೇಕು? ಪತ್ರಿಕೆಯಲ್ಲಿ ತಕ್ಷಣ ಬಂದ್ಕೊಳ್ಳಿ, ಅದು ಉತ್ತರ ಕೊಡಬೇಕು. ಮಾಡಿತ್ತು ಮತ್ತೆ ನೆಕ್ಸ್ಟ್ ಮೀಟಿಂಗಿಗೆ ಪ್ರೊಸೀಜರ್ ಇಡೋಕ್ಕಾಗೈತೆ. ಮಧ್ಯದಲ್ಲಿ ಅದೇನಿರುತ್ತೆ ಫಾಲೋಅಪ್ ಮಾಡ್ಬೇಕು ಕಂಟಿನ್ಯೂ. ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ನೀವು ಬರ್ತೀರಿ, ಒಂದು ಮೀಟಿಂಗ್ ಬರೋದಿಲ್ಲ, ಅವ್ರು ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೋ ಮಾಡೋದಿಲ್ಲ ಗೊತ್ತಾಗೋದಿಲ್ಲ. ಸಾಹೇಬರು ಹೇಳ್ದಂಗೆ ಸರ್ ಒಂದು 2-3 ದಿನದಲ್ಲಿ ಒಂದು ದಿನಾಂಕ ಕೊಟ್ಟರೆ ದಿನಾಂಕ ಮತ್ತು ಗ್ರಾಮ ಪಂಚಾಯತಿ ಹೇಳ್ತಿದ್ರು
ಕ್ಲಾಸಿಕಲ್ ಪೀರಿಯಡ್ 62 ಬಿಫೋರ್ ಕ್ಲಾಸಿಕಲ್ ಪೀರಿಯಡ್ ಅವ್ರ ಕಾಂಟ್ರಿಬ್ಯೂಷನ್ ಬಂದು 6,99,493 ಹೊರತುಪಡಿಸಿ ನಾವು ಪ್ರತಿದಿನ 39,000 ಕಿಲೋಮೀಟರ್ ಆಪರೇಟ್ ಮಾಡ್ಕೊಡ್ತೀವಿ. ಅದರಲ್ಲಿ 6 ಸ್ಲೀಪರ್ ವೆಹಿಕಲ್ಸ್ ಇರ್ತಕ್ಕಂಥ ಅದರಲ್ಲಿ 2 ವಿಜಯವಾಡ ಹೋಗ್ತಾರೆ, 1 ಬೆಂಗಳೂರು ಹೋಗ್ತಾರೆ. ಅದನ್ನು ಹೊರತುಪಡಿಸಿ ಈ ಕರ್ನಾಟಕ ಸಾರಿಗಳು 5 ಹೋಗ್ತದೆ. ಬೇರೆ ಬೇರೆ ಅಲ್ಲಿ ಚೆನ್ನಾಗಿ ಸೇಮ್ ಟೈಮ್ ಅಲ್ಲ ಇದು ಇಲ್ಲ ಅಂತ ನೆಕ್ಸ್ಟ್ ಶೌಚಾಲಯ ದೊಡ್ಡ ಮಾಡಬೇಕು ಅಂತ ಒಂದು ಪಾಯಿಂಟ್ ಆಗಿದೆ ಸರ್. ನೆಕ್ಸ್ಟ್ ನ್ಯೂಷನ್ ಬಗ್ಗೆ ಕೇಳಿಸ್ತಾರೆ ಅದೇ ಹೊಸಪೇಟೆ ಅವಾಸೆ ರಾತ್ರಿ 3 ಗಂಟೆ ಅಂತ ಬಳ್ಳಾರಿ ಬಸ್ ಬರುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೋಗ್ತಾರ. ವಿದ್ಯಾರ್ಥಿ ಬಸ್ ಪಾಸ್ ರೆಗ್ಯುಲರ್ ಮಾಡಿ ಕೇಳಿದ್ರೆ ರೆಗ್ಯುಲರ್ ಆಗಿದೆ. ವಿದ್ಯುತ್ ಬಿಲ್, ಆಮೇಲೆ ಆಧಾರ್ ಕಾರ್ಡ್, ವೋಟರ್ ಐ ಡಿ ಕಾರ್ಡ್, BPL ಕಾರ್ಡ್, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಾವು ಇವಾಗ ಕೇಳ್ತಾ ಇಲ್ಲ ಸರ್. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಕೇಳ್ತಾ ಇದ್ದಾರೆ. ಇವಾಗ ಜಸ್ಟ್ ಅವ್ರು ಯಾವ ಕ್ಯಾಸ್ಟ್ ಬರುತ್ತೆ ಅಂತೇಳಿ ಟಿಕ್ ಮಾಡಿದ್ರೆ ಸರ್. ಆಮೇಲೆ ಅವರು ಆಧಾರ್ ನಂಬರ್ಗೆ ಯಾವ ಮೊಬೈಲ್ ನಂಬರ್ ಇರುತ್ತಲ್ಲ ಸರ್, ಅದೇ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಮೊಬೈಲ್ ನಂಬರ್ ಇರ್ಬೇಕು ಸರ್. ಇಲ್ಲ ಅಂದ್ರೆ ನಾವು ಮೊಬೈಲ್ ನಂಬರ್ ಎಲ್ಲ ಕಳೆದೋಗೈತೆ ಅಂದ್ರೆ ಮತ್ತು ಅದನ್ನು ಚೇಂಜ್ ಮಾಡಿಸ್ಕೊಂಡು ಬರ್ಬೇಕು. ಹಂಗಾದ್ರೆ ನಾವು ಮರುಪರಿಶೀಲನೆಯಲ್ಲಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಮಾಡ್ಲಿಕ್ಕೆ ಆಗಲ್ಲ ಸರ್ ಗೃಹ ಜೊತೆ ಮರುಪರಿಶೀಲನೆಯಲ್ಲಿ. ಸೊ ಈಗ ಸಪೋಸ್